ಹಾಯ್ ಗೈಸ್, ಇವತ್ತು ಮಾತಾಡೋಣ ಆರ್ಟಿಕಲ್ 370 ನಿನ್ನೆ ಟೇಲರ್ ರಿಲೀಸ್ ಆಗಿದೆ. ಫಿಲ್ಮ್ ಆ್ಯಕ್ಟರ್ ಆದಿತ್ಯ ಸುಹಾಸ್ ಜಾಂಬಾಳ್ಯಾರ ಫಿಲ್ಮ್ನಲ್ಲಿ ಪ್ರಿಯಮಣಿ ಯೋಮಿ ಗೌತಮರ 24 ಅವರ್ಸ್ ಐತೆ ಟೇಲರ್ ರಿಲೀಸ್ ಆಗಿ. ಬಟ್ ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡಲಾಗ್ಯಾರ, ಇದ್ರ ಬಗ್ಗೆ ಯಾರು ಮಾತಾಡಲಾಗ್ಯಾರ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಫ್ರೆಂಡ್ಸ್, ದೊಡ್ಡ ಆ್ಯಕ್ಟರ್ ಮೂವಿ ಬರ್ಲತ್ತಂದ್ರೆ ಒಂದು ಪೋಸ್ಟರ್ ಬಂತಂದ್ರು ಎಷ್ಟೋ ಚರ್ಚೆ ಆಗ್ತದೆ. ಆ ಥರ ಈ ಮೂವಿ ಸ್ಟೋರಿ ಹಿಂಗಿದ್ದಿರಬೇಕು, ಹೀರೋ ಲುಕ್ ಹಿಂಗೆ ಕಾಣ್ಲತ್ತದ, ಫಿಲ್ಮ್ ಆ್ಯಕ್ಟರ್ ಇವ್ರು ಯಾರ, ಪ್ರೊಡ್ಯೂಸರ್ ಇವ್ರು ಯಾರ, ಈ ಫಿಲ್ಮ್ ಈ ಬಜೆಟ್ನಾಗ ಬರ್ಲತ್ತದ, ಈ ಫಿಲ್ಮ್ ಈ ಡೇಟಿಗೆ ಇದು ಟೇಲರ್ ರಿಲೀಸ್ ಆಗ್ಲತ್ತದ, ಫಿಲ್ಮ್ ಬರ್ಲತ್ತದ, ಇದೆಲ್ಲ ಡಿಸ್ಕಸ್ ಆಗ್ತವೆ. ನಿಮಗೆಲ್ಲ ಸುಮ್ಮನೆ ಗೊತ್ತದ. ಈಗ ಆರ್ಟಿಕಲ್ 370 ಟೇಲರ್ ರಿಲೀಸ್ ಆಗಿ 24 ಗಂಟೆ ಐತೆ. 24 ಗಂಟೆದಾಗೂ ಒಂದು 5-6 ಮಂದಿ ಇದ್ರ ಬಗ್ಗೆ ಮಾತಾಡಲ್ಲ, ಮತ್ತೆ ಯಾರು ಮಾತಾಡಿಲ್ಲ. ಮಾತಾಡಬೇಕು. ಚಲೋ ಅದ ಟೇಲರ್, ವಿಜುವಲಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಮಗೆಲ್ಲ ಸರಿಯಾಗಿ ಇಲ್ಲಿ ಬೆಟರ್ ಕಾಣ್ಲತ್ತದ. ಇಲ್ಲಿ ಅಮಿತ್ ಶಾನು ಕಾಣ್ಲತ್ತಾರ, ಪ್ರಧಾನ ಮಂತ್ರಿನೂ ಕಾಣ್ಲತ್ತಾರ. ಸ್ಟೋರಿ ನಿಮಗೆಲ್ಲ ಮಂದಿ ಗೊತ್ತದ. ಗೊತ್ತಿಲಿಕ್ಕೆ ನಾನು ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಆರ್ಟಿಕಲ್ 370, ಆರ್ಟಿಕಲ್ 835 2019ದಾಗ ನಮ್ಮ ಪ್ರಧಾನ ಮಂತ್ರಿ ಹೋಮ್ ಮಿನಿಸ್ಟರ್ ಅವರು ತೆಗೆದುಬಿಟ್ರು. ಅದಕ್ಕಿಂತ ಪೆಲ್ಲ ಏನು ಪ್ರಾಬ್ಲಮ್ ಇತ್ತು, ಆರ್ಟಿಕಲ್ 370 ಇದ್ದ ಮೇಲೆ ಎಷ್ಟು ದೊಡ್ಡ ಪ್ರಾಬ್ಲಮ್ಗಳಿತ್ತು. ಈ ಫಿಲ್ಮ್ ಅದೇ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ತಾರೆ. ಆರ್ಟಿಕಲ್ 370 ಸಣ್ಣ ವಿಷಯ ಅಲ್ಲ. ಈ ಫಿಲ್ಮ್ ಬರ್ಲಕ್ಕೆ ಕಾರಣ ಏನಪ್ಪ, ಈ ಫಿಲ್ಮ್ ಏನು ತೋರಿಸ್ತದೆ ನಮಗಂತಂದ್ರೆ ದೊಡ್ಡ ಕಥೆಯೇ ಅದ. ಯಾಕಂದ್ರೆ ಆರ್ಟಿಕಲ್ 370 ಈ ಗ್ಲಾಸ್ ಇಲ್ಲ, ಯಾವ ಗ್ಲಾಸೇ ಆರ್ಟಿಕಲ್ 370, ಆರ್ಟಿಕಲ್ 835 ಅದ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ, ಯಾರನ್ನ ಒಂದು ಸ್ಟೇಟ್ ಲಾಸಿ ಬೇರೆ ಸ್ಟೇಟಿಗೆ ಹೋಗ್ತಾರೆ ತಿರುಗಾಡ್ಲಿಕ್ಕೆ. ಅವ್ರು ಯಾಕೆ ಹೋಗ್ತಾರ? ಏನನ್ನ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾರ, ಇಲ್ಕೋ ಏನನ್ನ ತಿರುಗಾಡ್ಲಿಕ್ಕೆ ಹೋಗ್ತಾರೆ. ಈಗ ಹೋದ್ಮೇಲೆ ಅವ್ರು ಎಲ್ಲೇನೋ ಪ್ರಾಪರ್ಟಿ ಅಲ್ಲಿ ಸ್ವಂತ ಬಿಸ್ನೆಸ್ಸನ್ನು ಮಾಡ್ಬೇಕಂತ ವಿಚಾರ ಮಾಡ್ತಾರೆ. ಈಗ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಯಾರನ್ನ ಹೋದ್ರಂದ್ರು ಸರಿಯಾಗಿ ಅನಿಸ್ತದ, ಇಲ್ಲೇ ನಾವು ಪ್ರಾಪರ್ಟಿ ತೊಗೋಬೇಕು, ಬಿಸ್ನೆಸ್ ಮಾಡ್ಬೇಕಂತ ಅವ್ರಿಗೆ ಒಂದು ಆಸೆ ಇರ್ತದೆ. ಅಲ್ಲಿ ಏನಂತ ಗೊತ್ತಾ ಫ್ರೆಂಡ್ಸ್, ಅದಕ್ಕಿಂತ ಪಲ್ಲಿ ಹಿಂಗಿತ್ತು, ನೀವು ಪ್ರಾಪರ್ಟಿ ತೊಗೊಳಕತ್ತಿಲ್ಲ, ಸ್ವಂತ ಬಿಸ್ನೆಸ್ನು ಮಾಡ್ಲಾಕತ್ತಿಲ್ಲ. ಯಾಕಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರದಾಗ ಅವರೇ ರೂಲ್ ಮಾಡ್ತಾರೆ. ಆರ್ಟಿಕಲ್ 370, ಆರ್ಟಿಕಲ್ 835 ತೆಗೆದ್ಮೇಲೆ ಅಲ್ಲಿ ಇವೆಲ್ಲ ರೂಲ್ಸ್ ಏನು ಲಾಗೂ ಆಗಲ್ಲ. ಈಗ ಯಾರನ್ನ ಸ್ವಂತ ಪ್ರಾಪರ್ಟಿನೂ ತೊಗೋಬೋದು, ಸ್ವಂತ ಬಿಸ್ನೆಸ್ನು ಮಾಡ್ಬೋದು. ಈ ಥರ ಈಗ ಡೆವಲಪ್ ಆಗ್ಲತ್ತ ದೇಶ ಜಮ್ಮು ಆ್ಯಂಡ್ ಕಾಶ್ಮೀರ. ಅದೇ ಇದು ಸ್ಟೋರಿ ಹೊಂಟದ. ಬಟ್ ಹೆಂಗೆ ಪ್ಲ್ಯಾನ್ ಮಾಡ್ಯಾರ, ಎಷ್ಟು ಟೀಮ್ಗಳು ಪ್ಲ್ಯಾನ್ ಮಾಡ್ಯಾರ, ಇದು ಸ್ಟೋರಿ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ತಾರೆ ಫಿಲ್ಮ್ ಒಳಗೆ. ಬಟ್ ಸರಿಯಾಗದ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಕೇಳ್ರಿ, ಫಿಲ್ಮ್ನಲ್ಲಿ ಡೈಲಾಗ್ ನೋಡ್ರಿ ನೀವು, ಅದು ಅಗ್ರೆಸಿವ್ ರೋಲ್ನಾಗ ಯೋಮಿ ಗೌತಮ್ ಇಲ್ಲಿ ಪ್ರೆಸೆಂಟೇಷನ್ ನಮಗೆ ಕಾಣ್ಲತ್ತಾರಲ್ಲ. ನೆಕ್ಸ್ಟ್ ನಾವು ಮಾತಾಡೋ ಪ್ರಧಾನ ಮಂತ್ರಿ ಅವ್ರ ಬಗ್ಗೆದಾಗೆ. ಅವ್ರ ಮೇಲೆ ಎಷ್ಟೋ ಮೂವಿಗಳು ಬಂದವ. ಬಟ್ ಆರ್ಟಿಕಲ್ 370 ಫಿಲ್ಮ್ ಒಳಗೂ ಅರುಣ್ ಗೋಲ್ ಸರ್ ಪ್ರಧಾನ ಮಂತ್ರಿ ರೋಲ್ ಪ್ಲೇ ಮಾಡ್ಲತ್ತಾರೆ. ಇಲ್ಲಿ ಗೆಟಪ್ ಸರಿಯಾಗದ, ಪರ್ಸನಾಲಿಟಿನೂ ಲುಕ್ ಅದ, ಫೇಸ್ನು ಸರಿಯಾಗಿ ಕಾಣ್ಲತ್ತದ. 80% ಇಲ್ಲಿ ಮ್ಯಾಚ್ ಅಲ್ಲತ್ತಾರ. ಯಾಕಂದ್ರೆ ಪ್ರಧಾನ ಮಂತ್ರಿ ಮೇಲೆ ಎಷ್ಟೋ ಮೂವಿಗಳು ಬಂದವ. ಆ ಥರ 30%, 40% ಅವ್ರು ಮ್ಯಾಚ್ ಆಗ್ತಿರು. ಬಟ್ ಆ ಥರ ಪ್ರಧಾನ ಮಂತ್ರಿ ಅಪ್ಲೆ ನಮಗೆ ಲುಕ್ ಕಾಣ್ತಿಲ್ಲ. ಇಂದಿರಾ ಗಾಂಧಿ ಮೇಲೂ ಎಷ್ಟೋ ಮೂವಿಗಳು ಬಂದವ. ಬಟ್ ಆ ಥರ ಫೇಸ್ ರಿವೀಲ್ ನಮಗೆ ಅನಿಸಿಲ್ಲ. ಈಗ ಎಮರ್ಜೆನ್ಸಿ ಮೂವಿ ಹೊಂಟದ, ಬರ್ಲಕ್ಕಿನ್ನ ಟೈಮ್ ಅದ, ಮೂವಿ ಬರ್ಲಕ್ಕೂ ಇನ್ನು ಟೇಲರ್ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಆ ಮೂವಿನೂ ಈ ಇಯರ್ ಒಳಗೆ ಎಂಡಿಂದಾಗೆ ಮೂವಿ ರಿಲೀಸ್ ಆಗ್ತದ. ಈ ಥರ ಸಬ್ಜೆಕ್ಟ್ ಮೇಲೆ ಮೂವಿಗಳು ಹೊಂಟವ. ಅಜ್ಮಿ 92 ಬಂತು, 72 ಮೂವಿ ಬಂತು, ದ ಕೇರಳ ಸ್ಟೋರಿ ಮೂವಿ ಬಂತು, ದ ಕಾಶ್ಮೀರ್ ಫೈಲ್ಸ್ ಮೂವಿ ಬಂತು. ಒಂದೊಂದು ಸ್ಟೋರಿ ಡಿಫ್ರೆಂಟ್ ಲೆವೆಲ್ದಾಗ ಮೂವಿಗಳು ಬರ್ಲತ್ತದ. ಅಜ್ಮಿ 92 ಅಂತರ್ಗ ಚಲೋ VFX ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಆ್ಯಕ್ಟಿಂಗ್ ವೈಸ್ನೂ ಅಲ್ಲಿ ಅದು ಸರಿಯಾಗಿ ನಮಗೆ ಅನಿಸಲಿಲ್ಲ. ಹಿಂದುತ್ವ ಮೂವಿನೂ ಬಂದಿತ್ತು. ಬಟ್ ಅದು ಸ್ಟೋರಿ, ಯಾಕಂದ್ರೆ ಆ್ಯಕ್ಟಿಂಗ್ ವೈಸ್ನೂ ಸರಿಯಾಗಿರಬೇಕು. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಒಂದು ಬೇರೆ ಮೆಂಟಾಲಿಟಿ ಐಡಿಯಾನೇ ಇರ್ತದಲ್ಲ, ಅವ್ರದ್ದು ನೋಡಿ ಥಿಂಕಿಂಗ್ ನೋಡ್ರಿ, ಅವ್ರು ಮಾಡೋ ತರೀಕ ನೋಡ್ರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ಸ್ಟೋರಿ ಲೆಂತಲ್ಲಿ, ಅದ್ರೊಳಗೆ ಫಿಲ್ಮ್ನಲ್ಲಿ ಇಷ್ಟು ಬಜೆಟ್ ಹಾಕ್ತಾರಲ್ಲ, ಒಂದು ಮ್ಯಾಲೆ ಸಕ್ಕರೆ ಅಪ್ಲೈ ಹಾಕ್ತಾರ, ಅದು ಚಲೋ ನಮಗೆ ಸ್ಟೋರಿ ಅನಿಸ್ತದ. ಅದು ತಪ್ಪಿದ್ರೆ ನಮಗೆ ಅದು ಮ್ಯಾಲೆ ಶುಗರ್ ಕೊಟ್ಟು ಹಾಕ್ತಾರಲ್ಲ, ಸರಿಯಾಗಿ ನಮಗೆ ಸ್ಟೋರಿ ಅನಿಸ್ತದ. ನಮಗೆ ಎಕ್ಸಾಂಪಲ್ ಅದು ಸ್ಟೋರಿ ನಿಮಗೆ ಕರೆಕ್ಟ್ ಅನಿಸ್ತದ. ಬಟ್ ಕರೆಕ್ಟಾಗಿ ವಿಚಾರ ಮಾಡಿ ನೋಡ್ದು ಅದು ತಪ್ಪೇ ನಮಗೆ ಅನಿಸ್ತದ. ಒಂದು ಕಡೆಗೆ ನೋಡ್ದು ಒಳಗ್ಲಾಸ್ ಡೀಪ್ನಾಗ ವಿಚಾರ ಮಾಡ್ಬೇಕು. ಯಾವ್ದಾನ ಮೂವಿ ನೋಡುತ್ತೆ ಅದು ಏನು ನಮಗೆ ತೋರಿಸ್ತದ, ಏನು ನಮಗೆ ಕಲಿಸ್ತದ. ಇದೇ ಮೂವಿ ಸ್ಟೋರಿ. ಆರ್ಟಿಕಲ್ 370 ಇದೇ ಹೇಳಕ್ಕೆ ಕೋಶಿಶ್ ಮಾಡ್ತದ. ಅದಕ್ಕಿಂತ ಪೆಲ್ಲ ಎಷ್ಟು ದೊಡ್ಡ ಪ್ರಾಬ್ಲಮ್ ಇತ್ತು ಆರ್ಟಿಕಲ್ 370 ಇದ್ದ ಮೇಲೂ. ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೂ ಆತಿಲ್ಲ, ಪ್ರಾಪರ್ಟಿ ತೊಗೊಳಕ್ಕೂ ಆತಿಲ್ಲ. ಇವೆಲ್ಲ ಪ್ರಾಬ್ಲಮ್ಗಳು ಹೇಳ್ತೀವಿ. ಆರ್ಟಿಕಲ್ 370 ನೆಕ್ಸ್ಟ್ ನಾವು ಮಾತಾಡೋ ಈ ಟೇಲರ್ ಒಳಗೆ ಎಂಡಿಂಗ್ದಾಗ ಒಂದು ಪಾಯಿಂಟ್ ಇಲ್ಲಿ ಇಟ್ಟುಬಿಟ್ಟಾರ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬಗ್ಗೆದಾಗೆ ಆರ್ಟಿಕಲ್ 370 ಬಗ್ಗೆದಾಗೆ ಪಾರ್ಲಿಮೆಂಟ್ದಾಗ ನಿಂತಿಗೆಸಿ ಅದೊಂದು ಮಾತು ಅಂದ್ರು ನೋಡ್ರಿ, ಇದು ಸಲಕ್ಕೆ ನಾವು ಜೀವ ಕೊಡ್ತೀವಿ ಅಂತ ಒಂದು ಮಾತು ಅಂದ್ರು ನೋಡ್ರಿ. ಅದು ಸಿಟ್ಟು ಅದು ಕಾಣ್ಲತ್ತಿದ್ದು ಯಾರಿಗೇನೋ ಹೊಡಿತಾರಂತೆ ಆ ಥರ ನನಗೆ ಅನ್ಸ್ಲತ್ತಿದ್ದು. ಅದು ಡೈಲಾಗ್ ಇಲ್ಲಿ ಆ ಥರ ಎನರ್ಜಿಯ ಪ್ಲೇ ಕಾಣಲಾಗಿದೆ. ಬಟ್ ಓಕೆ,
ಅದು ಅಷ್ಟು ಪರ್ಸೆಂಟೇಜ್ ಕಾಣಲಾಗ್ಯದ ನಮಗೂ ಹೋಮ್ ಮಿನಿಸ್ಟರ್ ಅಪ್ಲೈ ಕಾಣಲಾಗ್ಯದ. ಬಟ್ ಓಕೆ ಅದ, ಇಲ್ಲಿ ಡಿಸಪಾಯಿಂಟ್ ಇಲ್ಲ. ಬಟ್ ಯಾಮಿ ಗೌತಮ್ನು ರೋಲ್ ಅಂತೀವಲ್ಲ ಅದೇ ಪರ್ಫಾರ್ಮೆನ್ಸ್ ಅವ್ರು ಕಾಣ್ಲತ್ತದ. ಇಲ್ಲಿ NI ರೋಲ್ ಪ್ಲೇ ಮಾಡ್ಲತ್ತಾರಲ್ಲ, ಯಾರ್ದು ರೋಲ್ ಪ್ಲೇ ಮಾಡ್ಲತ್ತಾರ ಇನ್ನು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಪ್ರಿಯಾಮಣಿನೂ ಅವ್ರದ್ದು ಇಲ್ಲಿ ಜಾಸ್ತಿ ಡೈಲಾಗ್ ಇಟ್ಟಿಲ್ಲ, ಪಕ್ಕದ ಪ್ಲೇಸ್ನಾಗ ಅವ್ರಿಗೆ ತೋರಿಸಿರಲ್ಲ. ಇಲ್ಲಿನೂ ಒಂದು ಗೌರ್ಮೆಂಟ್ ಎಂಪ್ಲಾಯ್ನೇ ಕಾಣ್ಲತ್ತಾರ ಅವ್ರನ್ನು. ನೋಡ್ಬೇಕತ್ತದ. ಇಲ್ಲಿ ಎಲ್ಲೂ ಮಂದಿ ಪ್ರೆಸೆಂಟೇಷನ್ ಅಂದ್ರೆ ನಮಗೆ ಟೇಲರ್ ಡಿಸಪಾಯಿಂಟ್ ಮಾಡಿಲ್ಲ. ನೋಡ್ಬೇಕಾಗ್ತದ ಈ ಮೂವಿ ಸ್ಟೋರಿ ಹೆಂಗೆ ತೋರಿಸ್ತಾರ. ಎಲ್ಲೂ ಮಂದಿ ಗೊತ್ತದ ಸ್ಟೋರಿ, ಬಟ್ ನಾವು ನೋಡ್ಬೇಕಲ್ಲ ಹೆಂಗದಪ್ಪ, ಏನಿತ್ತು, ಹೆಂಗೆ ಇದೆಲ್ಲ ಪ್ಲ್ಯಾನಿಂಗ್ ಹೆಂಗೆ ಮಾಡಿದ್ರು. ಆರ್ಟಿಕಲ್ 370 ತೆಗಿದ ಮೇಲೆ ಏನೇನು ಪ್ಲ್ಯಾನ್ ಮಾಡಿದ್ರು, ಎಷ್ಟೆಷ್ಟು ಪ್ರಾಬ್ಲಮ್ಗಳಿತ್ತು, ಯಾರು ನೋಡ್ಬೇಕಾಗ್ತದ. ಮೂವಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಡೀಟೇಲ್. ಆದಿತ್ಯ ಸುಹಾಸ್ ಜಾಂಬಲ್ ಬಗ್ಗೆ ನಾವು ಡಾಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದು 3ನೇ ಮೂವಿ. ಯಾಕಂದ್ರೆ ಅವ್ರದ್ದು ಒಂದೂ ಮೂವಿ ನಾನು ನೋಡಿಲ್ಲ. ಬಟ್ ಎಕ್ಸೈಟ್ಮೆಂಟ್ ಅದ. ಟೇಲರ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಂಡಿಂಗ್ನಾಗ ಕೊಟ್ಟರೆ ನೋಡು, ಅದು ಅಂತ ಸಾಲಿಡ್ ಪ್ರೆಸೆಂಟೇಷನ್ ಕಾಣ್ಲತ್ತದ. ಸೊ ನೆಕ್ಸ್ಟ್ ನಾವು ಮಾತಾಡೋ ಬಾಲಿವುಡ್ ಇಂಡಸ್ಟ್ರೀಸಿ ಕ್ರ್ಯಾಕ್ ಟೇಲರ್ ರಿಲೀಸ್ ಆಗ್ಯದ. ಈಗ ಜಸ್ಟ್ 1 hour ಆಗಿ ಟೇಲರ್ ರಿಲೀಸ್ ಆಗಿದ್ವಿ. ಬಟ್ ಟೇಲರ್ ಅಂತ ನಿಜವಾಗ್ಲಿ ಕ್ರ್ಯಾಕ್ ಅಪ್ಲೈ ರಿಲೀಸ್ ಆಗ್ಯದ. ಟೇಲರ್ನಲ್ಲಿ ಏನು ಆ್ಯಕ್ಷನ್ ಮೂಮೆಂಟ್ ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಪೂರ ಟೇಲರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಗೇಮಿಂಗ್ ಮೇಲೆ ಇದಿರಬೇಕು, ಒಂದು ಪಾಯಿಂಟ್ ಸಿಗ್ತಾವ, ಲೆವೆಲ್ ಕ್ರಾಸ್ ಆಗ್ತಿರ್ಬೇಕು, ಆ ಥರ ನಾನು ಅನ್ಸ್ಲತ್ತದ. ಫಿಲ್ಮ್ ಡೈರೆಕ್ಟರ್ ಆದಿತ್ಯ ದತ್ ಟೇಬಲ್ 21 ಮೂವಿ ಮಾಡಿದ್ರು. ನಾನು ನೋಡಲಿಲ್ಲ ಮೂವಿ, ಬಟ್ ಇದು ಮೂವಿ ಎಕ್ಸೈಟ್ಮೆಂಟ್ ಕ್ರೇಜಿಲೆಸ್ ಕಾಣ್ಲತ್ತದ, ಒಂದು ಬೇರೆ ಲೆವೆಲ್ ಕಾಣ್ಲತ್ತದ. ಯಾಕಂದ್ರೆ ಸರಿಯಾಗದ. ಒಂದು ಕಡೆಗೆ ಇಮೋಷ್ನಲ್ ಅದ, ಒಂದು ಕಡೆಗೆ ಫುಲ್ಲಿ 90% ಆ್ಯಕ್ಷನ್ ಮೂಮೆಂಟ್ ಅಂತ ಟೇಲರ್ ಒಳಗೆ ಕಾಣ್ಲತ್ತದ. ಬಟ್ ವಿದಿನ್ ಜಾಂಬಲ್ಗೆ ಯಾವ್ದನ್ನ ಮೂವಿ ಸಿಕ್ಕದ 100% ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ, ರಿಯಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ, ರಿಯಲ್ ಆಗಿ ಸ್ಟಂಟ್ ಅವ್ರ ಫಿಲ್ಮ್ನಲ್ಲಿ ಇರ್ತಾವೆ. ಯಾಕಂದ್ರೆ ಕಮಾಂಡೋ 1 ಕಮಾಂಡೋ 2 ಆದರೆ ಕಮಾಂಡೋ 3 ಮೂವಿ ಬಂದಿದ್ದು. ಬಟ್ ಕಮಾಂಡೋ 3 ಮೂವಿ ಆ ಥರ ಸಕ್ಸಸ್ ಆಗಲಿ. ಯಾಕಂದ್ರೆ ರೂಟೀನ್ ಸ್ಟೋರಿ ನನಗೆ ಅನಿಸಿತ್ತು. ಮತ್ತು OTTದಾಗಲ್ಲಿ ಮತ್ತು ಯಾವುದೋ ಮೂವಿ ಇನ್ನೊಂದು ರಿಲೀಸ್ ಆಗಿತ್ತು, ಮೂವಿ ನೋಡಿಲ್ಲ. ಆ ಮೂವಿನೊಳಗೆ ಆ್ಯಕ್ಷನ್ ಮೂಮೆಂಟ್ ನೋಡಿರಲ್ಲ, ನಿಜವಾಗ್ಲೂ ನನಗೆ ಸರಿಯಾಗಿ ಅನಿಸಿದ್ದು. ಬಾಲಿವುಡ್ದಾಗ ಒಂದು ಡಿಫ್ರೆಂಟ್ ಆ್ಯಕ್ಟರ್ ಇವ್ರು ಆರ ಬಾಸ್. ಯಾಕಂದ್ರೆ ಇವ್ರಿಗೆ ಯಾವ ಥರ ಚಾನ್ಸ್ ಸಿಗಬೇಕಿತ್ತು ಆ ಥರ ಮೂವಿಗಳು ಯಾವಾಗಲೂ ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಯಾವಾಗನ ಬಂದಾಗ ಮೂವಿ ಅಂದಾಗ ಡೆಫಿನೆಟ್ಲಿ ಇವರೊಂದು ಬೇರೆನೇ ಸ್ಟೋರಿ ತರ್ಲಕ್ಕೆ ಕೋಶಿಶ್ ಮಾಡ್ತಾರೆ. ಮೇನ್ ಆ್ಯಕ್ಷನ್ ಮೂಮೆಂಟ್ ಇವ್ರ ಫಿಲ್ಮ್ನಲ್ಲಿ. ಎಕ್ಸಾಂಪಲ್ ನಾವು ಮಾತ್ರ ಬಾಲಿವುಡ್ದಾಗ ಎಷ್ಟೋ ಸ್ಟಂಟ್ ಆ್ಯಕ್ಟರ್ಗಳು ಆರ. ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅಕ್ಷಯ್ ಕುಮಾರ್ ಆಗಲಿ, ಅಜಯ್ ದೇವಗನ್ ಆಗಲಿ. ಈಗ ರೀಸೆಂಟ್ಲಿ ನಾವು ಮಾತಾಡ್ಬೇಕಂದ್ರೆ ಟೈಗರ್ ಶರೀಫ್ ಅವರು ಅವರು ರೂಟೀನ್ ಸ್ಟೋರಿ ಮಾಡ್ಲತ್ತಾರ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಒಂದು ಮೂವಿ ಇದು ಚಾಪ್ಟರ್ ಮೇಲೆ ಹಿಟ್ ಆಯ್ತಲ್ಲ, ಭಾಗಿ 1, ಭಾಗಿ 2, ಭಾಗಿ 3, ಭಾಗಿ 4, ಭಾಗಿ 5, ಈ ಥರ ಕಂಟಿನ್ಯೂಸ್ ಸೀರೀಸ್ಗಳು ತರ್ತಾರೆ, ರೂಟೀನ್ ಸ್ಟೋರಿ ಅಪ್ಲೈ ತರ್ತಾರೆ. ಆ ಥರಕ್ಕೆ ಮೂವಿ ಸಕ್ಸಸ್ ಆಗಲಿಲ್ಲ. ಬಟ್ ವಿದಿನ್ ಜಾಂಬಲ್ ಒಂದು ಬೇರೆ ಲೆವೆಲ್ ಆ್ಯಕ್ಟರ್. ಟೇಲರ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ, ಕ್ರೇಜಿ ಅದ, ಎಕ್ಸೈಟ್ಮೆಂಟ್ ಅದ. ಈ ಮೂವಿನೂ 23ಗೆ ರಿಲೀಸ್ ಆಗ್ಲತ್ತದ. ಸೊ ಲಾಲ್ ಸಲಾಂ ಮೂವಿ ಆ್ಯಂಡ್ ಈಗಲ್ ಮೂವಿ ಮತ್ತು ಬಾಲಿವುಡ್ ಇನ್ನೊಂದು ಮೂವಿ ಶಾಹಿದ್ ಕಪೂರ್ದು ರಿಲೀಸ್ ಆಗ್ಯದ. ಸೊ ನೋಡ್ತೀನಿ ಅದ್ರ ಮೂವಿ ಒಳಗೆ 3 ಯಾವ್ದು ಪೈಲೆ ನೋಡಬೇಕು, ಯಾವ್ದು ಸೆಕೆಂಡ್ ನೋಡ್ಬೇಕಂತ ವಿಚಾರ ಮಾಡೋಕೆ ಥಿಯೇಟ್ರಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಾಗ ನಾನು ಕಲೆಮ್ಮ. ಸೊ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.